ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಕರ್ನಾಟಕದಲ್ಲಿ ದಕ್ಷ ಧೈರ್ಯವಂತ IPS ಅಧಿಕಾರಿಯಾಗಿ ಕರುನಾಡಿನ ಜನರ ಮನಗೆದ್ದು ಸಿಂಗಂ ಅನಿಸಿಕೊಂಡಿದ್ದ ಕುಪ್ಪುಸ್ವಾಮಿ ಅಣ್ಣಾಮಲೈ ಇವತ್ತು ತಮಿಳುನಾಡು ರಾಜಕೀಯದಲ್ಲಿ ಒಂದು ದೊಡ್ಡ ಚಕ್ರವ್ಯೂಹಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸನ್ಮಾನಗಳ ಸುರಿಮಳೆಯಿಂದ ಹಿಡಿದು ಈಗ ತೀವ್ರ ಅವಮಾನದವರೆಗೆ ಅಣ್ಣಾಮಲೈ ನಡೆದು ಬಂದ ಹಾದಿ ನಿಜಕ್ಕೂ ರೋಚಕ. ಅದು ಕರ್ನಾಟಕದ ಸಿಂಗಂಗೆ ತಮಿಳುನಾಡು ರಾಜಕೀಯದಲ್ಲಿ ಮುಳುವಾಗಿದ್ದೇನು, ಅಣ್ಣಾಮಲೈ BJP ಬಿಟ್ಟಿದ್ಯಾಕೆ, ಇದೆಲ್ಲವನ್ನ ಈ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. 2019ರಲ್ಲಿ ಕರ್ನಾಟಕದಲ್ಲಿ ತಮ್ಮ IPS ಹುದ್ದೆಗೆ ರಾಜೀನಾಮೆ ನೀಡಿದ ಅಣ್ಣಾಮಲೈ 2020ರಲ್ಲಿ ಅಧಿಕೃತವಾಗಿ BJP ಸೇರಿದರು. ಅವರ ಸಂಘಟನಾ ಚತುರತೆ ಮತ್ತು ಯುವ ನಾಯಕತ್ವವನ್ನು ನೋಡಿ ಕೇಂದ್ರ BJP ಕೇವಲ ಒಂದೇ ವರ್ಷದಲ್ಲಿ ಅಂದರೆ 2021ರಲ್ಲಿ ಅವರಿಗೆ ತಮಿಳುನಾಡು BJP ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿತು. ಆ ವೇಳೆ ತಮಿಳುನಾಡಿನಲ್ಲಿ DMK ಮತ್ತು AIADMK ಎಂಬ ಎರಡು ಪ್ರಾದೇಶಿಕ ಪಕ್ಷಗಳದ್ದೇ ಆಧಿಪತ್ಯ. ದಶಕಗಳಿಂದ ತಮಿಳು ಜನತೆ BJPಯನ್ನು ವಿರೋಧ ಮಾಡ್ತಾನೆ ಬಂದಿದ್ರು. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ತಮಿಳುನಾಡಿನಲ್ಲಿ ಕಮಲವನ್ನು ಅರಳಿಸುವುದಕ್ಕೆ ಅಣ್ಣಾಮಲೈ ಪಣ ತೊಟ್ಟರು. ಅದು ಅಕ್ಷರಶಃ ಅಭಿಮನ್ಯು ಚಕ್ರವ್ಯೂಹ ಪ್ರವೇಶ ಮಾಡ್ದಂಗಿತ್ತು. 2021ರ ಚುನಾವಣೆಯಲ್ಲಿ BJPಗೆ ಬಂದಿದ್ದು ಕೇವಲ 2.62% ಮತಗಳು ಮಾತ್ರ. ಇದರಿಂದ ನಿರಾಸೆಯಾಗದ ಅಣ್ಣಾಮಲೈ ತಮಿಳುನಾಡಿನ ಉದ್ದಗಲಕ್ಕೂ ಎಣ್ಮಣ್ ಹೆಣ್ಮಕ್ಕಳು ಅಂದರೆ ನನ್ನ ಮಣ್ಣು ನನ್ನ ಜನ ಅನ್ನೋ ಹೆಸರಿನಲ್ಲಿ ಬೃಹತ್ ಪಾದಯಾತ್ರೆಯನ್ನು ಮಾಡಿದರು. ಈ ಪಾದಯಾತ್ರೆ ತಮಿಳುನಾಡು ರಾಜಕೀಯದಲ್ಲಿ ಭಾರೀ ಸಂಚಲನವನ್ನು ಸೃಷ್ಟಿ ಮಾಡಿತು. ಇದರ ಪ್ರತಿಫಲವಾಗಿ 2024ರ ಲೋಕಸಭಾ ಎಲೆಕ್ಷನ್ನಲ್ಲಿ BJPಯ ವೋಟ್ ಶೇರು ಬರೋಬ್ಬರಿ 11.24%ಕ್ಕೆ ಏರಿಕೆ ಆಯಿತು. ತಮಿಳುನಾಡಿನಲ್ಲಿ BJP ಮೂರನೇ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮೋದಕ್ಕೆ ಅಣ್ಣಾಮಲೈ ಸುರಿಸಿದ ಬೆವರು ಮತ್ತು ರಕ್ತನೇ ಕಾರಣ ಆಗಿತ್ತು. ಆದರೆ ಪ್ರಾದೇಶಿಕ ಪಕ್ಷಗಳು ಮತ್ತು ಕುಟುಂಬ ರಾಜಕೀಯದ ವಿರುದ್ಧ ನಿರಂತರ ಹೋರಾಟ ಮಾಡ್ತಾ ಇದ್ದ ಅಣ್ಣಾಮಲೈಗೆ ಸ್ವಪಕ್ಷದ ಹೈಕಮಾಂಡೇ ಶಾಕ್ ಕೊಡ್ತು. ಸ್ಥಳೀಯ ಪಕ್ಷವಾದ AIADMK ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಕೇಂದ್ರ ನಾಯಕರು ನಿರ್ಧಾರ ಮಾಡಿದರು. ಆದರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದ ಅಣ್ಣಾಮಲೈಗೆ ಈ ಮೈತ್ರಿ ಸುತಾರಾಮ್ ಇಷ್ಟ ಇರಲಿಲ್ಲ. ಇನ್ನೊಂದು ಕಡೆ AIADMK ನಾಯಕರು ಮೈತ್ರಿಗೆ ಒಂದು ವಿಚಿತ್ರ ಕಂಡೀಷನ್ ಹಾಕಿದರು. ಅದೇನಪ್ಪ ಅಂದರೆ ಅಣ್ಣಾಮಲೈ ತಮಿಳುನಾಡು BJP ಅಧ್ಯಕ್ಷ ಸ್ಥಾನದಲ್ಲಿ ಇರಬಾರ್ದು ಅಂತ. ದುರಾದೃಷ್ಟವಶಾತ್ ಕೇಂದ್ರ ಹೈಕಮಾಂಡು ಆ ಕಂಡೀಷನ್ಗೆ ಒಪ್ಪಿ ಅಣ್ಣಾಮಲೈ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತು. ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ನೈನಾರ್ ನಾಗೇಂದ್ರನ್ ಅವರಿಗೆ ಅಧ್ಯಕ್ಷ ಪಟ್ಟವನ್ನು ಕೊಡಲಾಯಿತು. ಅಲ್ಲಿಗೆ ಅಣ್ಣಾಮಲೈ ಪಟ್ಟ ಶ್ರಮವೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಯಿತು. BJPಯಲ್ಲಿ ಹಿನ್ನಡೆ ಅನುಭವಿಸ್ತಾ ಇದ್ದಂಗೆ ಅಣ್ಣಾಮಲೈ ವಿರುದ್ಧ ವಿರೋಧಿಗಳು ಮುಗಿಬಿದ್ರು. ಅಣ್ಣಾಮಲೈ ಅವರನ್ನು ಕರ್ನಾಟಕದ ಸಿಂಗಮ್ಮು ತಮಿಳುನಾಡಿಗೆ ಬೇಡ, ಇವರು ಕರ್ನಾಟಕದ ಏಜೆಂಟ್ ಅಂತ ಜರಿದ್ರು. ಮಾಧ್ಯಮಗಳ ಜೊತೆಗಿನ ವಾಗ್ವಾದವನ್ನು ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನು ಕುರಿಗೆ ಹೋಲಿಸಿ ಹೀಯಾಳಿಸಲಾಯಿತು, ಕಟುವಾಗಿ ಟ್ರೋಲ್ ಮಾಡಲಾಯಿತು. ಅಷ್ಟೇ ಅಲ್ಲದೆ ಅಣ್ಣಾಮಲೈ 2 ಬಾರಿ ಚುನಾವಣೆಗೆ ನಿಂತು ಸೋತಿದ್ದನ್ನೇ ಅಸ್ತ್ರವಾಗಿಸಿಕೊಂಡ ವಿರೋಧಿಗಳು ಜನ ಇವರನ್ನು ತಿರಸ್ಕಾರ ಮಾಡಿದ್ದಾರೆ, ತಮಿಳುನಾಡಿನಲ್ಲಿ ಇವರಿಗೆ ಉಳಿಗಾಲ ಇಲ್ಲ ಅಂತ ಹೇಳಿದರು. ಈ ಮೊದಲು ಜಯಲಲಿತಾ ಮತ್ತು ಅಣ್ಣಾದೊರೈ ಬಗ್ಗೆ ಅಣ್ಣಾಮಲೈ ಆಡಿದ್ದ ಮಾತುಗಳನ್ನೇ ಮುಂದಿಟ್ಕೊಂಡು ಅಣ್ಣಾಮಲೈ ಅಹಂಕಾರದಿಂದನೇ ಮೈತ್ರಿ ಮುರ್ಕೊಂಬಿತ್ತು ಅಂತ ನಿಂದಿಸಿದ್ರು. ಆದರೆ BJPಯಲ್ಲಿದ್ದರೂ ತಮಿಳು ಜನರ ಪರವಾಗಿ ಕೇಂದ್ರದ ತ್ರಿಭಾಷಾ ನೀತಿಯನ್ನು ಅಣ್ಣಾಮಲೈ ಧೈರ್ಯವಾಗಿ ವಿರೋಧಿಸಿದ್ರು ಅನ್ನೋದನ್ನು ಯಾರೂ ಸ್ಮರಿಸಲಿಲ್ಲ. ಪಕ್ಷದಲ್ಲಿ ಆದ ಅವಮಾನ ಮತ್ತು ಕಡಗಣನೆಯಿಂದ ನೊಂದ ಅಣ್ಣಾಮಲೈ ಕೊನೆಗೂ BJPಗೆ ಗುಡ್ ಬೈ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಅವರಿಗಿರುವ ಲಕ್ಷಾಂತರ ಯುವ ಬೆಂಬಲಿಗರೇ ಅವರಿಗೆ ಈ ನಿರ್ಧಾರ ಕೈಗೊಳ್ಳೋದಕ್ಕೆ ಧೈರ್ಯ ತುಂಬಿದ್ದಾರೆ. ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನೋ ಕಾರಣಕ್ಕೆ 2026ರ ವಿಧಾನಸಭಾ ಚುನಾವಣೆ ಮುಗಿಯೋವರೆಗೂ ಕಾಯ್ದು ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗ ಅಣ್ಣಾಮಲೈ ಹೊಸ ರಾಜಕೀಯ ದಿಕ್ಸೂಚಿಯತ್ತ ಹೆಜ್ಜೆ ಇಟ್ಟಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಈಗ ನಟ ವಿಜಯ್, CM ವಿಜಯ್ ಯುವಕರನ್ನು ಸಂಘಟಿಸಿ ಅಧಿಕಾರ ಹಿಡಿದಂತೆ ಅಣ್ಣಾಮಲೈ ಕೂಡ ಯುವಕರನ್ನು ಸಂಘಟನೆ ಮಾಡೋದಕ್ಕೆ ವಿ ದ ಲೀಡರ್ ಅನ್ನೋ ಹೊಸ ಆಂದೋಲನಕ್ಕೆ ಕರೆ ನೀಡಿದ್ದಾರೆ. ತಮ್ಮ ಹೊಸ ಪಕ್ಷ ಅಧಿಕಾರಕ್ಕೆ ಬಂದರೆ ಕುಟುಂಬ ರಾಜಕೀಯಕ್ಕೆ ಅಂಕುಶ ಹಾಕೋದಾಗಿ ಮತ್ತು ರಾಜಕಾರಣಿಗಳ ಅಧಿಕಾರಾವಧಿಗೆ ಮಿತಿ ಹೇರೋದಾಗಿ ಹೊಸ ಘೋಷಣೆಯನ್ನು ಹೊರಡಿಸಿದ್ದಾರೆ. ಸದ್ಯಕ್ಕೆ ತಮಿಳುನಾಡು ರಾಜಕೀಯದಲ್ಲಿ CM ವಿಜಯ್ ಅವರಿಗೆ ಎದುರಾಳಿಗಳೇ ಇಲ್ಲ ಅನ್ನುವ ವಾತಾವರಣ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಕರುನಾಡ ಮಾಜಿ ಸಿಂಗಂ ಅಣ್ಣಾಮಲೈ ತಮ್ಮ ಹೊಸ ವಿ ದ ಲೀಡರ್ ಆಂದೋಲನದ ಮೂಲಕ CM ವಿಜಯ್ ಮತ್ತು ದ್ರಾವಿಡ ರಾಜಕಾರಣಕ್ಕೆ ಯಾವ ರೀತಿಯ ಟಕ್ಕರ್ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸನ್ಮಾನಗಳಿಂದ ಅವಮಾನಗಳವರೆಗೆ ನಡೆದು ಬಂದ ಅಣ್ಣಾಮಲೈ ಅವರ ಈ ಹೊಸ ಹಾದಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
BJP ಇವರನ್ನು ಬಳಸಿ ಬಿಸಾಡ್ಬಿಡ್ತಾ? ಇದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.